Today we will study about types of heterotrophic nutrition. Heterotrophic nutrition is basically classified into three types: holozoic, sporophytic and parasitic. ಹಾಗಾದರೆ ಇದ್ರ ಬಗ್ಗೆ ಒನ್ ಬೈ ಒನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹೋಲೋಸೋಯಿಕ್ ನ್ಯೂಟ್ರಿಷನ್ನಲ್ಲಿ ಪ್ರಾಣಿಗಳು ಏನು ಆಹಾರವನ್ನು ತಗೊಳುತ್ತೆ ಅದನ್ನು ತಮ್ಮ ದೇಹದ ಒಳಗೆ ಬ್ರೇಕ್ ಡೌನ್ ಮಾಡುವ ಕೆಪಾಸಿಟಿ ಅವರಿಗಿರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಸ್ ಹ್ಯೂಮನ್ಸ್. ನಾವೇನು ಮಾಡ್ತೀವಿ, ಆಹಾರವನ್ನು ಬಾಯಿಯಿಂದ ತಗೊಳ್ತೀವಿ, ಅದನ್ನು ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ನಮ್ಮ ಸ್ಟಮಕ್ ಇಂಟೆಸ್ಟೈನ್ ಬ್ರೇಕ್ ಡೌನ್ ಮಾಡುತ್ತೆ. ಇದನ್ನು ನಾವೇನಂತ ಕರಿತೀವಿ, ಹೋಲೋಸೋಯಿಕ್ ಟೈಪ್ ಆಫ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ಅನದರ್ ಎಕ್ಸಾಂಪಲ್ ಫಾರ್ ದಿಸ್ ಈಸ್ ಅಮೀಬಾ. ಸೆಕೆಂಡ್ ಟೈಪ್ ಆಫ್ ನ್ಯೂಟ್ರಿಷನ್ ಈಸ್ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನೀವು ಹೋಸ್ಟ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಬೇಕು. ಇಲ್ಲಿ ಹೋಸ್ಟ್ ಅಂದರೆ ಬೇರೆ ಏನೂ ಅಲ್ಲ, ಒಂದು ಆರ್ಗ್ಯಾನಿಸಮ್. ಓಕೆನಾ? ಈ ಪ್ಯಾರಾಸೈಟ್ಸ್ ಏನು ಮಾಡುತ್ತೆ, ಈ ಹೋಸ್ಟ್ ಅನ್ನುವ ಆರ್ಗ್ಯಾನಿಸಮ್ನ ದೇಹದ ಒಳಗೆ ಅಥವಾ ಹೊರಗಡೆ ಇದ್ದು ಆ ಹೋಸ್ಟ್ ಏನು ನ್ಯೂಟ್ರಿಷನನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ, ಅದನ್ನು ತಾನು ಡಿರೈವ್ ಮಾಡ್ಕೊಳ್ಳುತ್ತೆ. ಬದಲಾಗಿ ತಾನಾಗೆ ಯಾವುದೇ ರೀತಿಯ ನ್ಯೂಟ್ರಿಷನನ್ನು ಪ್ರೊಡ್ಯೂಸ್ ಮಾಡಲ್ಲ. ಆ್ಯಂಡ್ ಮೇನ್ ಎಕ್ಸಾಂಪಲ್ ಫಾರ್ ದಿಸ್ ಈಸ್ ಕಸ್ಕ್ಯೂಟಾ, ಟಿಕ್ಸ್ ಆ್ಯಂಡ್ ಲೀಚ್. ಇನ್ನೂ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ತಲೆ ಮೇಲೆ ಇರುವ ಹೇನುಗಳು ಇದೇನು ಮಾಡುತ್ತೆ, ತಾವಾಗಿ ಆಹಾರವನ್ನು ಪ್ರಿಪೇರ್ ಮಾಡಲ್ಲ, ನಮ್ಮ ಬ್ಲಡ್ಡನ್ನು ಸಕ್ ಮಾಡಿ ಅದರಿಂದ ನ್ಯೂಟ್ರಿಷನನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ದ ಥರ್ಡ್ ಮೋಡ್ ಆಫ್ ನ್ಯೂಟ್ರಿಷನ್ ಈಸ್ ಸ್ಪೋರೋಫೈಟಿಕ್. ಇಲ್ಲಿ ಆರ್ಗ್ಯಾನಿಸಮ್ ಏನು ಮಾಡುತ್ತೆ, ಡೆಡ್ ಮಟೀರಿಯಲ್ನ ಮೇಲೆ ಫೀಡ್ ಮಾಡುತ್ತೆ. ಮೇನ್ ಎಕ್ಸಾಂಪಲ್ ಫಾರ್ ದಿಸ್ ಈಸ್ ಫಂಗಸ್ ಆ್ಯಂಡ್ ಮಶ್ರೂಮ್. ಇದನ್ನು ಕೊಳೆ ತಿನ್ನಿಗಳು ಅಂತಲೂ ಕರೀತಾರೆ. ಸೊ ಕಂಗ್ರ್ಯಾಚುಲೇಷನ್ಸ್, ವಿತಿನ್ 2 minutes ಯು ಹ್ಯಾವ್ ಲರ್ನ್ಡ್ ಅಬೌಟ್ ಟೈಪ್ಸ್ ಆಫ್ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್. ಇದು ನನ್ನ ಲಾಸ್ಟ್ ವಿಡಿಯೋದ ಅನಾಲಿಸಿಸ್. ಐ ರಿಯಲಿ ವಾಂಟ್ ಟು ಥ್ಯಾಂಕ್ ದಿಸ್ ಒನ್ ಸಬ್ಸ್ಕ್ರೈಬರ್. ಇವರಿಂದಾಗಿಯೇ ನನಗೆ ಸೆಕೆಂಡ್ ಕ್ಲಿಪ್ ಮಾಡುವ ಮೋಟಿವೇಶನ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋದ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೈನ್ಸ್ನ ಕಾನ್ಸೆಪ್ಟನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.